ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ, ಇನ್ನ ಎಷ್ಟು ದಿವಸ ಅಂತಾರಿ ನಾನು ಹೀಗೆ ಇರ್ಲಿ? ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ನನ್ಗೆ ಈ ರೀತಿ ಶಿಕ್ಷೆ ಹಾಕ್ತಿದ್ದೀರಾ? ಸಡನ್ ಆಗಿ ನಾನಿವತ್ತು ನಮ್ಮ ಮದ್ವೆ ದಿನ, ಯಾವುದು ನನ್ನ ಮದ್ವೆ ಆಗಿರೋ ದಿನ, ನಾನು ಖುಷಿಯಾಗಿರೋಣ ಅಂತ ಅನ್ಕೊಂಡ್ರೆ ಇದನ್ನ ನೀವು ಕರ್ಕೊಬಂದು ಇಲ್ದೇ ಇರೋ ಶಾಕ್ನೆಲ್ಲ ಕೊಟ್ಟಿದ್ದೀರಲ್ಲ. ನಾನು ಜೀರ್ಣ ಮಾಡ್ಕೊಳ್ಳೋದಿಕ್ಕಾದ್ರೂ ಆಗುತ್ತಾ ಹೇಳಿ? ಎಷ್ಟು ಖುಷಿ ಪಟ್ಟಿದೆ. ನಾನು ನನ್ನ ಗಂಡನ ಜೊತೆ ಆರಾಮಾಗಿ ನನ್ನ ಮದ್ವೆ ದಿನನ ಆಚರಣೆ ಮಾಡ್ಕೋಬೇಕು ಅಂತ ಮನೆ ಮಂದಿಯವರೆಲ್ಲ ಅನ್ಕೊಂಡಿದ್ರು. ನೀವ್ ನೋಡಿದ್ರೆ ಈ ರೀತಿ ಎಲ್ಲರಿಗೂ ಡಿಸಪಾಯಿಂಟ್ ಆಗೋ ರೀತಿ ಮಾಡಿದಿರಲ್ಲ ರೀ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ. ಆಗ ಆಯ್ತು ಬಿಡಿ, ನೀವ್ ಎಷ್ಟ್ ಹೇಳಿದ್ರು ಇದಕ್ಕೇನು ಉತ್ತರ ಕೊಡೋದಿಲ್ಲ, ನಾನೇನು ಮಾಡಕ್ಕಾಗಲ್ಲ. ಸರಿ, ಈಗ ಆ ಮಗುನ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಅಲ್ಲ, ಈಗ ಆ ಮಗುನ ನಾನು ನೋಡ್ಕೊಂಡಿರ್ಬೇಕಾ ಅಥವಾ ನೀವ್ ನೋಡ್ಕೊಂತೀರಾ? ಇಲ್ಲ ಅವ್ರಮ್ಮ ಏನಾದ್ರೂ ಬಂದು ನೋಡ್ಕೊಂತಾಳ ಅಂತ ಕಾವ್ಯ ಕೇಳ್ತಾ ಏನು ಉತ್ತರ ಕೊಡ್ತೀರಾ? ರಾಜ್ ಮೌನವಾಗಿದ್ದಿದ್ ನೋಡಿ. ಈಗ ನನಗೆ ಉತ್ತರ ಬೇಕೇ ಬೇಕು. ಅವ್ರ ಹೆತ್ತಮ್ಮ ಯಾರು ಅಂತ ಪಟ್ ಬಿಡ್ದೇರಂಗ್ ಕೇಳ್ತಾ ಇರ್ತಾಳೆ ಕಾವ್ಯ. ನೋಡಿದ್ರೆ ರಾಜ್ ಏನು ಹೇಳ್ದಿರಾ ಹಾಗೆ ಮೌನವಾಗಿ ಇರ್ತಾನೆ. ಕಾವ್ಯ ಜೋರಾಗಿ ಮಾತಾಡಿ ಕೇಳೋ ಹೊತ್ತಿಗೆ ಆ ಮಗುಗೆ ಎಚ್ಚರ ಆಗೋಗುತ್ತೆ. ಆಗ ರಾಜ್ ಸೀದಾ ಆ ಮಗುನ ಎತ್ಕೊಂಡು ಸೀದಾ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಸುತ್ತಾಡ್ತಾ ಆ ಮಗುಗೆ ಸಮಾಧಾನ ಮಾಡ್ತಾ ಇರ್ತಾನೆ. ಅದನ್ನ ನೋಡಿ ಕಾವ್ಯಂಗೆ ತುಂಬಾ ಬೇಜಾರಾಗಿ ಅಲ್ಲಿಂದ ಹೊರಟಿರ್ತಾಳೆ. ಈ ಕಡೆ ನೋಡಿದ್ರೆ ಕಾವ್ಯ ಅವ್ರ ಅಜ್ಜಿಗೆ ಮತ್ತೆ ಕನಕಾಗಿ ಅವ್ರಿಗೆಲ್ಲರಿಗೂ ತುಂಬಾ ಬೇಜಾರಾಗಿ ಮೌನವಾಗಿ ಕೂತಿರ್ತಾರೆ. ಅಲ್ಲ ಅಮ್ಮ, ನೀವ್ ಈ ಮನೆ ದೊಡ್ಡವರು, ನಿಮ್ಗೇನಾದ್ರೂ ಅರಿವಿರುತ್ತೆ. ನೀವ್ ಹೇಳೋ ರೀತಿನೇ ಅವಳು ಎಲ್ಲ ಮಾಡಿದ್ಲು. ನೋಡಿದ್ರೆ ಏನು ನಮ್ಮ ಅಳಿಯಂದ್ರು ಈ ರೀತಿ ಕೆಲಸ ಮಾಡಿದ್ದಾರೆ ಅಂದ್ರೆ ನಮಗ್ ತುಂಬಾ ಬೇಜಾರಾಗ್ತಿದೆ ಅಂತ ಕನಕ ಹೇಳ್ತಾ ಇರ್ತಾಳೆ. ನಾನೀಗ ಏನು ಮಾಡದೇ ಇರೋಂಥ ಸ್ಥಿತಿಲಿದ್ದೀನಿ ಕನಕ ಅಂತ ಅವ್ರ ಅಜ್ಜಿ ಯಾಕಮ್ಮವ್ರೆ ಆ ರೀತಿ ಹೇಳ್ತೀರಾ? ನೀವ್ ಯಾವ್ದಕ್ಕೂ ಬೇಜಾರು ಮಾಡ್ಕೊಂಬೇಡಿ, ನೀವ್ ಹೇಳೋ ರೀತಿನೇ ಅಲ್ವಾ ಕಾವ್ಯ ಎಲ್ಲ ಮಾಡಿರೋದು ಅಂತ ಕನಕ ಮತ್ತೆ ಕೃಷ್ಣಮೂರ್ತಿ ಅವ್ರು ಹೇಳ್ತಾ ಇರ್ತಾರೆ. ಆಗ ನನ್ನ ಕ್ಷಮಿಸ್ಬಿಡಿ, ನಿಮ್ಗೆ ನಿಮ್ ಮಗಳು ಜೀವನ ಏನಾಗ್ತಿದೆಯೋ ಅಂತ ನಿಮ್ಗೆ ತುಂಬಾ ಯೋಚನೆ ಆಗ್ತಿದೆ, ಅದನ್ನೇ ಸಹ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಂತ ಒಳ್ಳೆ ಹುಡುಗಿಗೆ ಏಂತಕ್ಕೆ ರಾಜ್ ಈ ರೀತಿ ಮಾಡ್ತಿದ್ದಾನೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಾ ಇರ್ತಾರೆ. ಆಗ ಈಗ ಏನಾದ್ರೂ ನೀವೇ ಒಂದು ಪರಿಹಾರ ಹುಡುಕೊಡ್ಬೇಕು ಅಂತ ಅಮ್ಮವ್ರೆ ಅಂತ ಕನಕ ಹೇಳ್ತಿದ್ದಂಗೆ, ಏನ್ ಹುಡ್ಕೊಡ್ಬೇಕು? ನಮ್ಮ ಅತ್ತೆ ಏನ್ ಹುಡ್ಕೊಡ್ಬೇಕು ನಿಮ್ಗೆ ಪರಿಹಾರ ಅಂತ ಅಪರ್ಣ ಅಲ್ಲಿಂದ ಕೂಗ್ತಾ ಬರ್ತಾ ಇರ್ತಾಳೆ. ಆಗ ನಿಮ್ಮಗ ಮಾಡಿರೋ ತಪ್ಪಿಗೆ ನೀವೇ ನಮ್ಮ ಮೇಲೆ ಯಾಕೆ ರೈಸ್ ಆಗ್ತಾ ಇದ್ದೀರಾ ಹೇಳಿ? ನಮ್ ಕಾವ್ಯ ಯಾವ್ದೇ ರೀತಿ ತಪ್ಪು ಮಾಡಿಲ್ಲ. ಅಂತವಳನ್ನ ಬಿಟ್ಬಿಟ್ಟು ಯಾರನ್ನೋ ಜೊತೆ ಮದ್ವೆ ಆಗಿ ಈಗ ನೋಡಿ ಮಗುನ ಎತ್ಕೊಬಂದಿ ನಿಲ್ಸಿದಾನೆ ನಿಮ್ ಮಗನ್ಗೆ ಸ್ವಲ್ಪ ಬುದ್ಧಿ ಹೇಳ್ಕೊಡಿ ಅಂತ ಕಾವ್ಯ ಅವರಮ್ಮ, ನೀವೇನ್ ನಮ್ಗೆ ಬುದ್ಧಿ ಹೇಳ್ಕೊಡೋ ಅಂತ ಅವಶ್ಯಕತೆ ಇಲ್ಲ. ಏನೋ ನಿನ್ ಮಗಳೇ ಇದಕ್ಕೆಲ್ಲ ಕಾರಣ ಅಂತ ಹೇಳ್ತಿದಂಗೆ, ಏನು ನನ್ ಮಗಳು ಕಾರಣನಾ? ಇನ್ನೇನು, ನಿನ್ ಮಗಳು ಬಂದಾಗಿಂದ ಈ ಮನೇಲಿ ಏನಾದ್ರೂ ಒಂದು ರಾದ್ಧಾಂತಗಳು ನಡೀತಾನೆ ಇದೆ ಅಂತದ್ರಲ್ಲಿ ಅವನ್ ಇನ್ನೇನ್ ಮಾಡ್ತಾನೆ ಅಸಹಾಯಕ ಅಂತ ಅಪರ್ಣ ರಾಜ್ ಪರನೇ ಮಾತಾಡ್ತಾ ಇರ. ಏನು ಅಸಹಾಯಕ ಆಗಿದ್ರೆ ಈ ರೀತಿ ಮದ್ವೆ ಆಗಿ ಇನ್ನೊಬ್ಬಳನ್ನ ಮದ್ವೆ ಆಗ್ಬಿಟ್ಟು 1 ವರ್ಷ ಆದ್ಮೇಲೆ ಮಗುನ ಕರ್ಕೊ ಬಂದಿದ್ದಾನೆ ಅಂದ್ರೆ ಎಲ್ಲಿ ಮುಂದೆ ಎಷ್ಟು ಮುಂದೆ ಹೊರದಿದ್ದಾನೆ ಅಂತ ನಿಮಗ್ ಗೊತ್ತಾಗ್ತಾ ಇಲ್ವಾ ಅಂತ ಕನಕ ಹೇಳ್ತಾ ಇರ್ತಾಳೆ. ಏನ್ ಮಾಡೋಣ ಹೇಳು? ಈಗ ನಾವೇ ಯಾರನ್ನ ಸಮಾಧಾನ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ನಮಗಿಲ್ಲ. ಅದ್ರ ಮಧ್ಯೆ ನಿಮ್ಗಳ್ ಬೇರೆ ಗೋಳು ಅಂತ ಹೇಳ್ತಿದ್ ಹಾಗೆಲ್ಲ ಅನ್ಕೊಳಕ್ ಹೋಗ್ಬೇಡಿ ತಂಗಿಯವ್ರೆ. ಅವಳಿಗೆ ತುಂಬಾ ಬೇಜಾರಾಗಿ ಆ ರೀತಿ ಹೇಳ್ತಿದ್ದಾಳ ಅಷ್ಟೇ ಅಂತ ಕೃಷ್ಣಮೂರ್ತಿ ಅವ್ರು ಹೇಳ್ತಾ ಇದ್ರೆ, ಸಾಕು ನಿಲ್ಲಿಸ್ರಿ, ನೀವೆಷ್ಟು ನಿಮ್ ಬದುಕೆಷ್ಟು ಅಂತ ಇನ್ನು ಎತ್ತಿ ತೋರಿಸ್ತಾ ಇರ್ತಾರೆ. ಆಗ ಏನು ನಾವು ಬಡವರು ಅಂತ ನೀವ್ ಈ ರೀತಿ ಮಾತಾಡ್ತಾ ಇದ್ದೀರಾ? ನಾವು ಬಡವರೇ ಆಗಿದ್ರು ಯಾವುದೇ ರೀತಿ ತಪ್ಪು ಕೆಲಸ ಎಲ್ಲ ಮಾಡಕ್ ಹೋಗಿಲ್ಲ. ಏನೋ ಅವಾಗ ಬುದ್ಧಿ ಇಲ್ದಿರ ಅವಳು ಮದ್ವೆ ಮಾಡ್ಸಿದ್ವಿ ಅಷ್ಟೇ ಹೊತ್ತು. ಈಗ ಯಾವುದೇ ರೀತಿ ತಪ್ಪು ಮಾಡ್ತಾ ಇಲ್ವಲ್ಲ, ಯಾಕೆ ನೀವ್ ಈ ರೀತಿ ಇನ್ನು ಆ ಹಳೆ ದ್ವೇಷನೇ ಇಟ್ಕೊಂಡು ಸಾಧಿಸ್ತಾ ಇದ್ದೀರಾ ನಮ್ಮ ಮೇಲೆ ಅಂತ ಕನಕ ಹೇಳ್ತೀವಿ. ಅದು ಒಂದ್ಸತಿ ಮಾಡಿದ್ರು ಸ್ವಲ್ಪ ಮಾಡಿದ್ರು ಅದು ತಪ್ಪೇನೆ. ಈಗ ತಪ್ಪಾಗೋಗಿರೋದನ್ನ ನಾವು ಸರಿ ಮಾಡ್ಕೊಂಡಿದೀವಲ್ಲ, ಈಗ ನಿಮ್ಮಗ ಮಾಡ್ತಾ ಇರೋ ತಪ್ಪಲ್ವಾ ಅಂತ ಹೇಳ್ತಾ ಇರ್ತಾರೆ. ಆಗ ನೀವು ನಮಗೇನ್ ಪ್ರಶ್ನೆ ಮಾಡೋದು? ನಮ್ಮ ಮಗ 1000 ಕೆಲಸ ಮಾಡ್ತಾನೆ, ನೀವ್ ಯಾರಾದಕ್ಕೆ ಕೇಳಕ್ಕೆ ಅಂತ ಹೇಳ್ತಾ ಇದ್ದಂಗೆ ಹಾಗೆ ಹೇಳ್ತಾ ಇದ್ದೀರಾ? ಫಸ್ಟ್ ಆಫ್ ಆಲ್ ನಿಮ್ ಮಗ್ಳಿಗೆ ಬುದ್ಧಿ ಹೇಳ್ಕೊಡ್ಬೇಕು.
ಹೇಗಿರ್ಬೇಕು ಏನ್ ಮಾಡ್ಬೇಕು ಅಂತ. ನಮ್ ಮಗಳಿಗೆ ಎಲ್ಲಾ ರೀತಿ ಬುದ್ಧಿ ಇದೆ, ಬುದ್ಧಿ ಇಲ್ದಿರಾನೆ ಇನ್ನು ನಿಮ್ ಅತ್ತೆ ಮನೆಯಿಂದಲೇ ಜೋತಾಡ್ತಾ ಇಲ್ಲ ಅಂತ ಹೇಳ್ತಿದಂಗೆ ಏಂತಕ್ಕೆ ಅವಳು ಈ ಮನೆಗೆ ಲಾಯಕ್ಕಿಲ್ಲ, ಕರ್ಕೊಂಡ್ ಹೋಗ್ಬಿಡಿ ನೀವು ನಿಮ್ ಮನೆಗೆ ಅಂತ ಹೇಳ್ತಾ ಇರ್ತಾಳೆ ಅಪ್ಪಣ್ಣ. ಹೌದಾ, ಹಾಗಾದ್ರೆ ಹೀಗೆ ಕಳ್ಸಿ ನಮ್ ಮಗಳನ್ನ. ನಮ್ ಮಗಳೇನ್ ನಮಗ್ ಭಾರ ಏನಲ್ಲ, 3 ಹೊತ್ತು ಊಟ ಹಾಕ್ತಿವಿ, ಅವಳು ಏನು ಅಂತ ನಮಗ್ ಚೆನ್ನಾಗ್ ಗೊತ್ತಿದೆ ಅಂತ ಕನಕನು ಹೇಳ್ತಾ ಇರ್ತೆ. ಇವಾಗ ನಾವೇನ್ ಕಟ್ಟಾಕೊಂಡ್ ಇಕ್ಕೊಂಡಿದೀವ, ಕರ್ಕೊಂಡ್ ಹೋಗ್ರಿ ಅಂತ ಅಪ್ಪಣ್ಣ ಹೇಳ್ತಿದ್ದಂಗೆ ಅಮ್ಮ ಏನ್ ಮಾತಾಡ್ತಿದ್ಯಾ ಅಂತ ಕಾವ್ಯ ಬರ್ತಾಳೆ. ಆಗ ನೋಡೆ ನಿಮ್ ಅತ್ತೇನೆ ಹೇಗ್ ಮಾತಾಡ್ತಿದಾರೆ, ನೀನು ಜೋತಾಡ ಅಂತದ್ ಏನು ಸಿಗಲ್ಲ ಬಾ ಕಾವ್ಯ, ನೀನು ನೆಮ್ಮದಿಯಾಗಿ ನಮ್ಮನೇಲೆ ಇರು, ನಿನ್ಗೆ ಯಾವ್ದೇ ರೀತಿ ನಾವು ತೊಂದ್ರೆ ಕೊಡಲ್ಲ ಅಂತ ಹೇಳ್ತಿದ್ರು. ಅಮ್ಮ ನಾನ್ ಯಾಕೆ ಬರ್ಲಿ, ನಿಮ್ ಅತ್ತೆ ನಿಮ್ ಮಾವ ನಿನ್ ಗಂಡನೇ ನಿನ್ನ ಚೆನ್ನಾಗ್ ನೋಡ್ಕೊಂಡಿಲ್ಲ ಅಂದ್ರೆ ನೀನ್ ಯಾಕೆ ಇಲ್ಲಿ ಇರ್ತೀಯಾ, ಯಾರ್ ಮಾತಿಗೆ ಬೆಲೆ ಕೊಟ್ಟಿರ್ತೀಯ ಅಂತ ಹೇಳ್ತಿದ್ದಂಗೆ ಅಮ್ಮ ನನಗೆ ಇಲ್ಲಿ ಸರ್ವ ಅಧಿಕಾರಗಳು ಸಹ ಇದೆ, ಏಂತಕ್ಕಂದ್ರೆ ನಾನ್ ಈ ಮನೆ ಸೊಸೆ, ಅದು ಹಿರಿ ಸೊಸೆಯಾಗಿ ನನಗೆಲ್ಲ ಸ್ಥಾನ ಇದೆ, ನೀನ್ ಯಾವ್ದೇ ರೀತಿ ನನಗೆ ಅಬ್ಜೆಕ್ಷನ್ ಹಾಕಕ್ ಹೋಗ್ಬೇಡ ಅಂತ ಕಾವ್ಯ ಮಾತಾಡ್ತಾ ಇರೋದನ್ನ ನೋಡಿ ಕನಕಗೆ ತುಂಬಾ ಶಾಕ್ ಆಗಿರುತ್ತೆ. ಈಗ ಯಾವ ರೀತಿ ಅಂತ ಬರ್ಲಮ್ಮ, ಗಂಡನ್ನ ಕಳ್ಕೊಂಡ್ ಬರ್ಲಾ ಅಥವಾ ಗಂಡನ್ನ ಬಿಟ್ಬಿಟ್ ಬರ್ಲಾ, ನಮ್ಮ ಅತ್ತೆ ಮಾವ ಅವರು ಇಬ್ರು ಸೇರಿ ನನ್ನ ಮನೆಯಿಂದ ಹೊರಗಡೆ ದಬ್ಬಿದ್ದಾರೆ ಅಂತ ಬರ್ಲಾ, ನನಗೆ ಅಷ್ಟು ಅಸಹಾಯಕಳಲ್ಲ ಅಮ್ಮ, ನನ್ ಏನ್ ಅನ್ಕೊಂಡಿದ್ಯಾ ನೀನು, ನನ್ನ ಏನ್ ಅನ್ಕೊಂಡಿದ್ಯಾ ಹೇಳಮ್ಮ, ನಾನ್ ಯಾವಾಗಿದ್ರು ನಾನು ಗೆಲ್ಲೇಬೇಕು, ನಾನ್ ಯಾವ್ದೇ ರೀತಿ ತಪ್ಪು ಮಾಡಿಲ್ಲ ಅಂದ್ಮೇಲೆ ನಾನ್ ಯಾಕೆ ಈ ಮನೆ ಹೊಸ್ಲು ದಾಟಿ ಬರ್ಬೇಕು, ಎಲ್ಲ ಮಾಡ್ತಾ ಇರೋದು ಆ ಮಹಾನ್ ದೊಡ್ಡ ವ್ಯಕ್ತಿ ಇಷ್ಟ ಇಲ್ದಿರೋ ಮದ್ವೆ ಆಗಿ ನನ್ ಕತ್ತಿಗೆ ಈ ತಾಳಿ ಅನ್ನೋ ಪದನ ಕಟ್ಬಿಟ್ಟು ಬೇರೆಯವ್ರ ಜೊತೆ ಮದ್ವೆ ಆಗಿ ಈಗ ಸೀದಾ ಆ ಮಗುನ ಎತ್ಕೊ ಬಂದಿ, ಇದು ನನ್ ರಕ್ತ ಸಂಬಂಧ, ನಾನೇ ಅವನ್ನ ಬೆಳೆಸ್ಬೇಕು ನೋಡ್ಕೋಬೇಕು ಅಂತ ಹೇಳ್ತಿದಾರಲ್ಲ, ಅಂತವ್ರನ್ನ ನಾವು ಪ್ರಶ್ನಿಸ್ಬೇಕು, ನಾನ್ ಯಾವ್ದೇ ರೀತಿ ತಪ್ಪು ಮಾಡಿಲ್ಲ ಅಂದ್ರೆ ನನ್ ಯಾಕೆ ಇವ್ರು ಪ್ರಶ್ನಿಸೋದು ಅಂತ ಅಪರ್ಣಾಗೆ ಮಕ್ಕಕ್ ಹೊಡೆದಂಗೆ ಮಾತಾಡ್ತಾ ಇರ್ತಾಳೆ ಕಾವ್ಯ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಆ ವಿಚಾರನ ಕೇಳಿಸ್ಕೊಂಡು ಅಪರ್ಣಾಗೆ ತುಂಬಾ ಶಾಕ್ ಆಗಿರುತ್ತೆ. ಆಗ ನೀನ್ ಏನೇ ಹೇಳು ಕಾವ್ಯ, ಸೀದಾ ನೀನು ನಮ್ಮ ಮನೆಗ್ ಬಾ ಪ್ಲೀಸ್, ನಾನ್ ಹೇಳದ್ನ ಅರ್ಥ ಮಾಡ್ಕೊ ಅಂತ ಹೇಳ್ತಿದ್ರು ಕನಕ. ಅಮ್ಮ ನಾನ್ ಲಾಸ್ಟ್ ಸತಿ ಹೇಳ್ತಾ ಇದ್ದೀನಿ, ನಾನ್ ಯಾವ್ದೇ ರೀತಿ ತಪ್ಪು ಮಾಡಿಲ್ಲ ಅಂದ್ರೆ ನಾನ್ ಯಾವ್ದಾದ್ರು ತಪ್ಪು ಮಾಡಿದ್ರೆ ಬರ್ತಿದ್ದೆ, ತಪ್ಪೇ ಮಾಡಿಲ್ಲ ಅಂದ್ರೆ ನಾನ್ ಯಾಕಮ್ಮ ಬರ್ಲಿ, ಈ ಮನೆಗೆ ಏನೇನ್ ಸರಿ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ನನಗ್ ಗೊತ್ತಿದೆ, ಅದನ್ ಮಾಡೇ ಮಾಡ್ತೀನಿ. ಅಪ್ಪು ಫಸ್ಟ್ ನೀನು ಅಪ್ಪ ಅಮ್ಮನ್ನ ಇಬ್ಬರನ್ನು ಕರ್ಕೊಂಡು ಹೋಗು ಅಂತ ಹೇಳ್ತಾ ಇರ್ತಾಳೆ ಕಾವ್ಯ. ಆಗ ಇನ್ನ ಅಪ್ಪುನು ಬಾಪ ಹೋಗೋಣ ಅಂತ ಅಪ್ಪು ಇನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ನಾಗವೇಣಿ, ಧನಲಕ್ಷ್ಮಿ ಮತ್ತೆ ಅನಾಮಿಕಾ, ರಾಹುಲ್ 4 ಜನನು ಒಂದ್ ಕಡೆ ಸೇರಿ ಅವ್ರ ಪ್ಲಾನ್ ನ ಅವ್ರು ಮಾಡ್ಕೊಂತ ಇರ್ತಾರೆ. ಆಗ ಹೇಗೋ ಈಗ ಒಂದೊಂದೇ ಅಸ್ತ್ರಗಳು ಬರ್ತಾ ಇದೆ. ಈಗ ರಾಜ್ ಯಾವ್ದೋ ಒಂದ್ ಮಗುನ ಕರ್ಕೊಬಂದಿ ನನ್ ಮಗು ನನ್ ರಕ್ತ ಸಂಬಂಧ ಅಂತ ಈ ಮನೆಗೆ ವಾರಸ್ತಾರ ಅಂತ ಹೇಳ್ತಾ ಇದ್ದಾನೆ. ಇನ್ನ ಹೋಗ್ತಾ ಹೋಗ್ತಾ ದಿನೇ ಆ ಮಗುಗೆ ತಾಯಿನೂ ಕರ್ಕೊಂಡ್ ಬರ್ತಾನೆ. ಆಗ ಈಗ ಕಾವ್ಯ ಆಫ್ಟರ್ ಆಲ್ ಆಗ್ಬಿಡ್ತಾಳೆ. ಆಗ ಕಾವ್ಯನು ಯಾರು ಕೇರೆ ಮಾಡ್ದಿರಾ ಒಂದ್ ಮೂಲೆಲ್ ಬಿದ್ದಿರ್ತಾಳೆ. ಅವಳೇನ್ ಕಾಂಪ್ರಮೈಸ್ ಆಗಿ ನಾನ್ ಈ ಮಗುನ ನೋಡ್ಕೊಂತೀನಿ, ನಾನ್ ನಿಮ್ ಜೊತೆನೇ ಇರ್ತೀನಿ ಅಂತ ಹೇಳ್ತಾಳಾ? ಇಲ್ಲ ಅಲ್ವಾ, ಅವಳವ್ರ ತವ್ರ ಮನೆಗೆ ಹೋಗ್ತಾಳೆ ಅಂತ ನಾಗವೇಣಿ ಹೇಳ್ತಾ ಇರ್ತಾಳೆ. ನೀವ್ ಹೇಳಿದ್ ನಿಜ ಆಂಟಿ, ಕಾವ್ಯ ಯಾವ್ದೇ ರೀತಿ ಏನೋ ನನ್ ಗಂಡ ಸರಿ ಹೋಗ್ತಾನೆ ಅನ್ನೋ ರೀತಿಲಿ ಇರ್ದಾಳೆ ಅಷ್ಟೇ. ಏನಾದ್ರೂ ಅವ್ರ ಅಮ್ಮ ಏನಾದ್ರೂ ಬಂದ್ರೆ ಅವಳೇನ್ ಇಲ್ಲಿ ಸಂಸಾರ ಮಾಡ್ತಾಳಾ? ಇಲ್ಲ ಅಲ್ವಾ. ಇನ್ನ ಸೀದಾ ಅವ್ರ ಮನೆಗೆ ಹೋದ್ರೆ ಇನ್ನ ಆಟನ ನಾವ್ ಶುರು ಮಾಡ್ಬೋದು ಅಂತ ಹೇಳ್ತಾ ಇರ್ತಾಳ ಅನಾಮಿಕನು ಸಹ. ಆಗ ಈ ಮನೆ ಹಿರಿ ಸೊಸೆ ನಾನು ಅಂತ ಹೇಳ್ಕೊಳ್ಳೋಳು ಆಗ ಅವಳು ಸಹ ಜಾರಿ ಬಿದ್ದೋಗ್ತಾಳೆ ಅಂತ ಹೇಳ್ತಾ ಇದ್ದಂಗೆ ಏನಾದ್ರೂ ಒಂದು ಗತಿ ಕಾಣಿಸ್ಲೇಬೇಕು ನಾವ್ ಈ ಮನೆಗೆ. ಈಗ ಆಲ್ರೆಡಿ ಒಂದು ಅಟಮ್ ಬಾಂಬ್ ಬಿಂದಿದೆ, ಎಲ್ಲಾರ್ಗೂ ಅಟಮ್ ಬಾಂಬ್ ಬಿದ್ದಿದೆ. ಇನ್ನ ಹೋಗ್ತಾ ಇನ್ನು ದೊಡ್ಡ ಅಟಮ್ ಬಾಂಬ್ ರೆಡಿ ಮಾಡ್ಬೇಕು ಅಂತ ನಾಗವೇಣಿ ಮಾತಾಡ್ತಾ ಇದ್ದಿದ್ನ ನೋಡಿ ಧನಲಕ್ಷ್ಮಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಅಲ್ಲ, ನೀವು ಈ ರೀತಿ ಮಾತಾಡ್ತಾ ಇರೋದು ತಪ್ಪು. ರಾಜ್ ಯಾವ್ದೇ ರೀತಿ ತಪ್ಪು ಮಾಡೋ ಅಂತವನಲ್ಲ, ಆದ್ರೆ ಈ ರೀತಿ ಮಾಡ್ತಾನೆ ಅಂತ ನನ್ ಕನ್ಸಲ್ಲೂ ಅನ್ಕೊಂಡಿದ್ದಿಲ್ಲ ಅಂತ ಹೇಳ್ತಿದಂಗೆ ನೀನೇನ್ ಧನಲಕ್ಷ್ಮಿ ನಮ್ ಕಡೆ ಮಾತಾಡೋದಿರ ರಾಜ್ ಕಡೆನೆ ಮಾತಾಡ್ತಾ ಇದ್ಯಾ? ಹಾಗಲ್ಲ, ನೀವೇನೋ ಮಾತಾಡ್ತಾ ಇರೋದೇನೋ ಸರಿ ಅನ್ನಿಸ್ತಿದೆ, ಆದ್ರೆ ರಾಜ್ ಆ ರೀತಿ ತಪ್ಪು ಮಾಡಲ್ಲ ಅಂತ ಹೇಳ್ತಿದ್ದಂಗೆ
ಈಗ ಅವನು ಯಾವ್ದೋ ಮಗುನ ಕರ್ಕೊ ಬಂದು ಇದು ನನ್ನ ರಕ್ತ ಸಂಬಂಧ, ಈ ಮನೆಗೆ ವಾರಸ್ದಾರ ಅಂತ ಹೇಳ್ತಿದ್ದಾನೆ. ಆಗ ಈಗ ಇಲ್ಲಿರೋರೆಲ್ಲ ಏನಾಗ್ಬೇಕು ಹೇಳು, ಸ್ವಲ್ಪ ಯೋಚನೆ ಮಾಡು ಅಂತ ನಾಗವೇಣಿ ಹಿಂಟ್ ಕೊಡ್ತಾ ಇರ್ತಾಳೆ. ಆಗ ಅವಳಿಗೆ ತುಂಬಾ ಫ್ಲಾಶ್ ಆಗಿ, ಹೋ ಹಾಗಾದ್ರೆ ನನ್ ಮಗನ್ನ ಇವರು ಕೇವಲವಾಗಿ ನೋಡ್ತಾರೆ, ಆ ರೀತಿ ನಾನ್ ಬಿಡಬಾರ್ದು. ಏನಾದ್ರೂ ಆಗಿ ರಾಜ್ನ ಅಡ್ಡಗೋಡೆಯಿಂದ ಇಳಿಸ್ಬಿಟ್ಟು ನನ್ ಮಗನ್ಗೆ ಪಟ್ಟಾಭಿಷೇಕ ಮಾಡ್ಬೇಕು ಅಂತ ಧನಲಕ್ಷ್ಮಿನೂ ಮನ್ಸಲ್ಲಿ ಕುತಂತ್ರ ಬುದ್ಧಿನ ಹುಟ್ಟಿಸ್ಕೊಂತ ಇರ್ತಾಳೆ. ಯಾವ್ದೇ ರೀತಿ ರಾಜ್ಗೆ ಈ ಮನೇಲಿ ಗೌರವ ಸಲ್ದಿರಂಗೆ ನಾನ್ ನೋಡ್ಕೊಂತೀನಿ. ಹೇಗಿದ್ರೆ ಈಗ ನಮ್ಮ ಅತ್ಗೆ ನನ್ ಮಗ ಯಾವ್ದು ತಪ್ಪೇ ಮಾಡಿಲ್ಲ ಅನ್ನೋ ರೀತಿ ಮಾತಾಡ್ತಾ ಇದ್ಲು ನಮ್ಮಕ್ಕ. ಈಗ ನಮ್ಮ ಅಕ್ಕನ್ಗೆ ನನಗ್ ಪಿಕ್ಚರ್ ಬಿಡಿಸ್ಬೇಕು ಅಂತ ಹೊರಟಿರ್ತಾಳೆ. ಹಾ ನಾನು ಅನ್ಕೊಳ್ಳೋ ದಾರಿಲೇ ಬರ್ತಾ ಇದ್ಯಾ ಧನಲಕ್ಷ್ಮಿ, ನೀನು ಬಾಬಾ, ನೀನು ನಿನ್ ಮಗನ್ಗೆ ಪಟ್ಟಾಭಿಷೇಕ ಮಾಡೋಣ ಅನ್ಕೊಂಡಿದ್ಯಾ? ಅವನು ಹೇಗ್ ನಾನು ತಪ್ಪಿಸ್ಬಿಟ್ಟು ನನ್ ಮಗನ್ಗೆ ಪಟ್ಟಾಭಿಷೇಕ ಯಾವ ರೀತಿ ಮಾಡಿಸ್ತೀನಿ ನೋಡು ಅಂತ ಅನ್ಕೊಳ್ತಾ ಇರ್ತಾಳೆ ಮನ್ಸಲ್ಲಿ. ಈ ಕಡೆ ನೋಡಿದ್ರೆ ಕಾವ್ಯ ತುಂಬಾ ಅಸಹಾಯಕಳಾಗಿ ಕೂತಿರ್ತಾಳೆ. ಅಮ್ಮ ಕಾವ್ಯ, ನನ್ನಿಂದಾನೇ ಇಷ್ಟೆಲ್ಲ ನಡೆದೋಗ್ಬಿಡ್ತು. ಅಜ್ಜಿ ನೀವೇನ್ ಮಾಡಿದ್ರಿ? ಏನು ಮಾಡಕ್ಕಾಗಲ್ಲ ಬಿಡಿ ಅಜ್ಜಿ, ನಾವ್ ಅನ್ಕೊಳ್ಳೋದೇ ಒಂದು ಆಗೋದೇ ಒಂದು. ಆದ್ರೂ ನಿನ್ನ ನಾನು ಕೈ ಮುಗ್ದಿ ಕೇಳ್ಕೊಂತಿದ್ದೀನಮ್ಮ, ನನ್ನ ಕ್ಷಮಿಸ್ಬಿಡು ಅಂತ ಹೇಳ್ತಾ ಇರ್ತಾರೆ. ಅಜ್ಜಿ ನೀವು ನನ್ಕಿಂತ ದೊಡ್ಡವರು, ಈ ರೀತಿ ಹೇಳೋದೆಲ್ಲ ತಪ್ಪು ಅಂತ ಹೇಳ್ತಿದ್ದು ಅಲ್ಲ. ಅವತ್ತು ನೀನು ಡಿವೋರ್ಸ್ ಪೇಪರ್ ಕೊಡ್ಬೇಕಾದ್ರೇನೆ ನನ್ ಗಂಡ ಅವರು ಸೈನ್ ಹಾಕಿದ್ರು ನಾನ್ ಈ ಮನೆ ಬಿಟ್ಟು ಹೋಗಲ್ಲ ಅಂತೆಲ್ಲ ಮನ್ಸಿಗೆ ತಟ್ಟೋ ರೀತಿ ಮಾತಾಡ್ತಾ ಇದ್ದೆ. ಅದು ನಿಜ ಅಂತ ನೀನು ನಿರೂಪಿಸ್ಬಿಟ್ಟಿದ್ಯಾ. ನೀನ್ ಎಷ್ಟೇ ಆದ್ರೂ ನಿನ್ ಗಂಡನ ಬಿಟ್ಕೊಡ್ದಿರಾ ಈಗ ಅಷ್ಟೆಲ್ಲ ಮಾತಂದ್ರು ನೀನು ನಿನ್ ಗಂಡನ ಪರಾನೇ ಮಾತಾಡ್ತಾ ಇದ್ಯಾ ನೋಡು, ಎಷ್ಟು ಛಲವಂತಳು ನೀನು ಅಂತ ಅವ್ರ ಅಜ್ಜಿ ಹೇಳ್ತಿದಂಗೆ. ಈಗ ನಾನು ಏನ್ ಮಾಡ್ಲಿ ಹೇಳಿ ಅಜ್ಜಿ? ಈಗ ಅವ್ರನ್ನ ಸೀದಾ ನೀವು ತಪ್ಪು ಮಾಡಿದೀರಾ ಅಂತ ಕೇಳೋ ರೈಟ್ಸು ಸಹ ನನಗಿಲ್ಲ. ಎಷ್ಟೇ ಆದ್ರೂ ಹೆಂಡ್ತಿ ಅನ್ನೋ ಹೆಸರಿದೆ ಅಷ್ಟೇ. ಆದ್ರೆ ಏನನ್ನ ಕೇಳಕ್ ಹೋದ್ರೆ ಅವ್ರು ಉತ್ತರ ಕೊಡ್ತಾರಾ? ಇಲ್ಲ. ಏನ್ ಮಾಡೋದು ಅಂತ ತುಂಬಾ ಅಸಹ್ಯಗಳಾಗಿ ಕೂತ್ಬಿಟ್ಟಿದೀನಿ ಅಂತ ತುಂಬಾ ಬೇಜಾರಾಗಿ ಹೇಳ್ತಾ ಇರ್ತಾಳೆ. ಈಗ ಏನ್ ಮಾಡೋಣ ಅಂತ ಅನ್ಕೊಂಡಿದ್ಯಾ ಕಾವ್ಯ? ಗೊತ್ತಿಲ್ಲ ಅಜ್ಜಿ, ಆ ದೇವ್ರು ಯಾವ ರೀತಿ ದಿಕ್ ತೋರಿಸ್ತಾನೋ ಹಾಗೆ ಹೋಗ್ತಾ ಇರ್ಬೇಕು ಅಂತ ಕಾವ್ಯ ತುಂಬಾ ಮನ್ಸಿಗೆ ಬೇಜಾರ್ ಮಾಡ್ಕೊಂಡು ಮಾತಾಡ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಕನಕಗೆ ತುಂಬಾ ಬೇಜಾರಾಗಿರುತ್ತೆ. ಅವ್ರ ಮಗಳು ಮಾತಾಡಿರೋ ವಿಚಾರ ನೋಡಿ ಅಲ್ಲಿರೋ ಪಾತ್ರೆ ಬರೆ ಎಲ್ಲ ಎಸಿತಾ ಇರ್ತಾಳೆ. ಹೇ, ನಿನ್ಗೇನಾದ್ರೂ ಹುಚ್ಕಿ ಚಿಡ್ದಿದ್ಯೇನೆ ಅಂತ ಕೃಷ್ಣಮೂರ್ತಿ ಅವ್ರು ಕೇಳ್ತಾ ಇದೆ. ನೋಡುದ್ರಾ ನಿಮ್ ಮಗಳು ಯಾವ ರೀತಿ ಮಾತಾಡಿದ್ಲು? ನನಗೆ ಆಲ್ರೆಡಿ ನನ್ ಹೊಟ್ಟೆ ಒಳಗೆ ಬೆಂಕಿ ಬಿದ್ದಿರೋ ಹಾಗಿದೆ. ನನ್ ಮಗಳಿಗೆ ಆ ರೀತಿ ಹೇಳಿದ್ದು ಏನು, ಇವಳು ಬಂದಾಗಿಂದ ನಮ್ಮ ಮನೇಲಿ ಎಲ್ಲ ರಾಧಾಂತಗಳು ಹುಟ್ಟುತ್ತಿದೆ ಅಂತ ದರಿದ್ರದವಳ ನನ್ ಮಗಳು. ಅಲ್ಲ, ಯಾವ ರೀತಿ ಮಾತಾಡ್ತಾರೆ ನೋಡ್ರಿ ಅವರು. ಈಗ ನೀನು ಸುಮ್ನೆ ಇರೇ, ಕಾವ್ಯ ಏನೋ ಹೇಳಿದ್ಲು ಅಂತ ನೀನು ಅದನ್ನೇ ನಂಬ್ತೀಯಾ? ಅವಳು ಅವ್ರ ಅತ್ತೆ ಮನೆಯನ್ನ ನೋಡ್ಲೇಬೇಕು ತಾನೆ. ಈಗ ಅವಳು ಬಂದಿಲ್ಲ ಅನ್ನೋದಕ್ಕೂ ಒಂದ್ ಕಾರಣ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ ಕೃಷ್ಣಮೂರ್ತಿ ಅವರು. ಏನ್ರಿ ಕಾರಣ? ನೋಡ್ಕೊಳಕ್ ಆಗಲ್ವಾ ಅವ್ರ ಅತ್ತೆ ಮಾವಂದಿರ್ಗೆ? ಈ ರೀತಿ ಅವ್ರ ಮಗನೇ ತಪ್ಪು ಮಾಡ್ಬಿಟ್ಟು ನಮ್ ಕಾವ್ಯನ್ ಮೇಲೇನೆ ಹೆತ್ತಾಕಿದ್ರೆ ಅಂತ ಹೇಳ್ತಿದಂಗೆ. ಈಗ ಕಾವ್ಯ ಹೇಳಿದಾಳಲ್ವಾ, ನೀನ್ ಜಾಸ್ತಿ ಯೋಚನೆ ಮಾಡ್ಬೇಡ ಅಂತ ಹೇಳ್ತಿದ್ದೆ. ಏನ್ರಿ ಮಾಡೋದು ಯೋಚನೆ ಮಾಡ್ಬೇಡ ಅಂತ? ಹೇಗಾದ್ರೂ ಮಾಡಿ ಅವಳನ್ನ ಕರೆಸ್ಕೋಬೇಕು ಅಂತ ಹೇಳ್ತಾ ಇರ್ತಾರೆ. ಆಗ ನಾನ್ ಇರೋವರೆಗೂ ಅವಳಿಗೇನು ಆಗಲ್ಲ ಬಿಡು ಕನಕ, ನಾನ್ ಸತ್ಮೇಲ್ ಬೇಕಂತ ಅವಳನ್ನ ಇಲ್ಲಿಗೆ ಕರೆಸ್ತೀನಿ ಅಂತ ಕನಕ ಅವ್ರ ಯಜಮಾನ್ರು ಹೇಳ್ತಾ ಇರ್ತಾರೆ. ನೋಡಿದ್ರೆ ಈ ಕಡೆ ಕಾವ್ಯ ಕೃಷ್ಣನ ಹತ್ರ ಬಂದಿ, ಏನಪ್ಪ ಕೃಷ್ಣ, ಏನ್ ಹೇಳಪ್ಪ ಕೃಷ್ಣ, ನನ್ ಜೀವನನ ಎಲ್ಲಿಗೆ ತಲುಪಿಸ್ಬೇಕು ಅನ್ಕೊಂಡಿದ್ಯಾ? ನಾನು ಖುಷಿಯಾಗಿರೋದು ನಿನಗಿಷ್ಟ ಆಗ್ತಾ ಇಲ್ವಾ? ನಾನು ಏನ್ ತಪ್ಪು ಮಾಡ್ತಾ ಇದ್ದೀನಿ ಅಂತ ನನಗೆ ಪದೇ ಪದೇ ಈ ಶಿಕ್ಷೆ ಕೊಡ್ತಾ ಇದೀಯಾ? ನೋಡಿದ್ರೆ ಇವತ್ತು ನನ್ನ ಮದ್ವೆ ದಿನ, ನನ್ ಕುತ್ತಿಗೆಗೆ ತಾಳಿ ಬಿದ್ದಿದ್ದ ದಿನ, ಅದನ್ನು ಖುಷಿಯಾಗಿ ಇಲ್ದಿರ ಇಷ್ಟು ನರಕ ಅನ್ಭವಿಸೋ ರೀತಿ ನೀನ್ ಈ ರೀತಿ ಮಾಡ್ತಾ ಇದ್ಯಾ? ಏನಪ್ಪ, ನಾನ್ ಏನಂತ ನಿರ್ಧಾರ ನೋಡಿದ್ರೆ ನನ್ ಗಂಡ ಏನು ಕುಡುಕನ ಅಥವಾ ನನಗೆ ದಿನ ಬಂದಿ ಹಿಂಸೆ ಕೊಡೋನ? ಒಬ್ರಿಗೆ ನೋವಾಗ್ತಿದೆ ಅಂದ್ರೆ ನೋಡ್ಕೊಳ್ಳೋ ಅಂತ ಗುಣವಂತ ಅವನು. ಅಂತವನಿಗೆ ಈ ರೀತಿ ಯಾವ್ದೋ ಒಂದು ಹುಡುಗಿನ ಮದ್ವೆ ಆಗಿ ಈ ಮಗು ಇದ್ದಾರೆ ಅಂದ್ರೆ ನನ್ ಕೈಲಿ ನಂಬಕ್ ಆಗ್ತಿಲ್ಲ ದೇವ್ರೆ. ಆದ್ರೂ ನನ್ ಗಂಡ ಈ ರೀತಿ ತಪ್ಪು ಮಾಡೇ ಇರೋದಿಲ್ಲ ಅಂತ ಕಾವ್ಯ ಗಟ್ಟಿ ನಿರ್ಧಾರ ತಗೊಂಡು ದೇವ್ರ ಹತ್ರ ಬೇಡ್ಕೋತಾ ಇರ್ತಾಳೆ. ಆಗ ಏನೋ ನನಗ್ ತೋಚೋದ್ನ ನಾನ್ ಮಾಡ್ತಾ ಇದ್ದೀನಿ, ಇನ್ ಮಿಕ್ಕಿರೋದೆಲ್ಲ ನಿನ್ನಿಷ್ಟ. ಈ ಮನೆ ದೊಡ್ಡೋರ್ಗೂನು ಸಹ
ಕಟ್ಟಾಕೋ ರೀತಿ ಆಗೋಗ್ಬಿಟ್ಟಿದೆ. ಈಗ ನಾನು ಈ ಮನೇಲಿ ಇರ್ಬೇಕಾ, ಹೊರ್ಗಡೆ ಹೋಗ್ಬೇಕಾ, ಏನು ಅಂತ ಗೊತ್ತಾಗ್ತಿಲ್ಲ ಅಂತ ಅನ್ಕೊಳ್ತಿದ್ದಂಗೆ, ಅಮ್ಮ ಕಾವ್ಯ, ನೀನ್ ಏನಮ್ಮ ಇಷ್ಟು ದೊಡ್ಡ ವ್ಯಕ್ತಿ ಆಗೋಗಿದ್ಯಾ? ನಿನ್ ಗಂಡನ ನೀನ್ ಎಲ್ಲೂ ಬಿಟ್ಕೊಡ್ದಿರಾ ಯಾವ ರೀತಿ ಮಾತಾಡ್ತಿದ್ಯಾ ಅಂದ್ರೆ, ಯಾರೇನ ಕೇಳಿಸ್ಕೊಂಡ್ರೆ ನಾವೇ ಇಷ್ಟು ರಾಜ್ನ ಅರ್ಥ ಮಾಡ್ಕೊಂಡಿಲ್ಲ, ಮದ್ವೆ ಆಗಿ 1 ವರ್ಷಕ್ಕೆ ಇಷ್ಟೆಲ್ಲ ಅರ್ಥ ಮಾಡ್ಕೊಂಡಿದ್ಯಾ ಅಂದ್ರೆ ನಮಗ್ ಹೇಗಾಗ್ತಿದೆ ಗೊತ್ತಾ? ಕರಳು ಬಳ್ಳಿ ಎಲ್ಲ ಹಿಚಕ್ದಂಗ್ ಆಗ್ತಿದೆ. ಆದ್ರೆ ರಾಜ್ ಈ ರೀತಿ ತಪ್ಪು ಮಾಡ್ತಾನೆ ಅಂತ ನೀನ್ ಅನ್ಕೊಳ್ತಾ ಇಲ್ಲ ಅಲ್ವಾ? ಅದೇನೆ ನಿನ್ ಗ್ರೇಟ್ ಅಂತ ಅವ್ರ ಅಜ್ಜಿನೂ ಸಹ ಹೇಳ್ತಾ ಇರ್ತಾರೆ. ಅಲ್ಲ ಅಜ್ಜಿ, ರಾಜ್ ಅವರು ಯಾವ್ದೇ ರೀತಿ ತಪ್ಪು ಮಾಡಿರೋದಿಲ್ಲ ಅಂತ ಕಾವ್ಯನು ಸಹ ಹೇಳ್ತಾ ಇರ್ತಾಳೆ. ಈಗ ಮನೆ ಮಂದಿಯವ್ರಿಗೆಲ್ಲರಿಗೂ ಕಾವ್ಯ ಅವರು ತಪ್ಪು ಮಾಡಿಲ್ಲ ಅಂತ ನಿರೂಪಿಸ್ತಾಳ. ಈ ಕಡೆ ನೋಡಿದ್ರೆ ರಾಜ್ ಆ ಮಗು ನನ್ ರಕ್ತ ಸಂಬಂಧನೇ ಅಂತ ಹೇಳ್ತಾ ಇದ್ದಾನೆ. ಅದನ್ನ ಕಾವ್ಯ ನಿಜವಾಗ್ಲೂ ನಂಬಿಟ್ಟು ರಾಜ್ಗೆ ಏನಾದ್ರು ಸರಿಯಾದ ಉತ್ತರನ ಕೊಡ್ತಾಳ? ಆ ವಿಚಾರ ಏನಾದ್ರು ಅಪರ್ಣಗೆ ತಿಳಿದಿ ರಾಜ್ಗೆ ಮತ್ತೆ ಕಾವ್ಯನ್ ವಿರುದ್ಧವಾಗಿ ಮತ್ತೆ ಮನೇಲಿ ಜಗಳಗಳು ಸೃಷ್ಟಿಸ್ತಾಳ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.